ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಚೈತ್ರಾ ವಾಸುದೇವನ್ ಕನ್ನಡದ ಟಾಪ್ ಆ್ಯಂಕರ್ಗಳಲ್ಲಿ ಇವರು ಸಹ ಒಬ್ಬರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದರಲ್ಲೂ ಸಹ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ರೀತಿಯಾದಂತಹ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರಿಗೆ ಖಂಡಿತವಾಗ್ಲೂ ಇವರ ಪರಿಚಯ ಇದ್ದೇ ಇರುತ್ತೆ. ಮೊದಲಿಗೆ ಚೈತ್ರಾ ವಾಸುದೇವನ್ ಅವರು ಟಿ ವಿ ಶೋಸ್ಗಳಲ್ಲಿ ಆ್ಯಂಕರಿಂಗನ್ನು ಶುರು ಮಾಡಿ ಅದ್ರ ಮೂಲಕ ಆ್ಯಂಕರಿಂಗನ್ನು ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಬರ್ತಾ ಈಗ ಇವರು ಟಿ ವಿ ಶೋಸ್ಗಳನ್ನು ಕಡಿಮೆ ಮಾಡಿ ಇವ್ರದೇ ಒಂದು ಇವೆಂಟ್ ಕಂಪ್ನಿಯನ್ನು ಸಹ ಹೊಂದಿದ್ದಾರೆ. ಅದನ್ನು ನೋಡ್ಕೊಳ್ಳೋದ್ರಲ್ಲಿ ಇವರು ಬ್ಯುಸಿಯಾಗಿದ್ದಾರೆ. ಈಗ ಸದ್ಯಕ್ಕೆ ಚೈತ್ರಾ ವಾಸುದೇವನ್ ಅವರು ಮತ್ತೆ ಸುದ್ದಿಯಲ್ಲಿದ್ದಾರೆ. 2023ರಲ್ಲಿ ಮೊದಲನೇ ಗಂಡನಿಗೆ ಡಿವೋರ್ಸ್ ಕೊಟ್ಟಂತಹ ಚೈತ್ರಾ ವಾಸುದೇವನ್ ಅವರು ಈಗ ತುಂಬ ಅದ್ಧೂರಿಯಾಗಿ ಮತ್ತೊಂದು ಮದುವೆನ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ತುಂಬ ಆಶ್ಚರ್ಯ ಪಡಬೇಕಾಗದಂತಹ ವಿಚಾರ ಏನು ಅಂತಂದರೆ, ಚೈತ್ರಾ ವಾಸುದೇವನ್ ಅವರು ಮದುವೆ ಆದ ಚೌಟ್ರಿಯಲ್ಲೇ ಅವರ ಮೊದಲ ಗಂಡ ಅವರೂ ಸಹ ಮದುವೆಯನ್ನು ಆಗಿದ್ದಾರೆ. ಚೈತ್ರಾ ಅವರು ಹೇಗೆ ಯಾವ ರೀತಿ ಅದ್ಧೂರಿಯಾಗಿ ಮದುವೆಯನ್ನು ಆದರೂ ಅದೇ ರೀತಿ ತುಂಬ ಅದ್ಧೂರಿಯಾಗಿ ಚೈತ್ರಾ ವಾಸುದೇವನ್ ಅವರ ಮೊದಲ ಗಂಡ ಸಹ ಮದುವೆಯನ್ನು ಆಗಿದ್ದಾರೆ. ಆ್ಯಂಡ್ ಅವರು ಸಹ ಮದುವೆ ಆಗಿರೋದು ಚೈತ್ರಾ ವಾಸುದೇವನ್ ಅವರ ಮುಹೂರ್ತ ದಿವಸ ಅವರ ರಿಸೆಪ್ಷನ್ ಇತ್ತು. ಅಂದರೆ ಚೈತ್ರಾ ವಾಸುದೇವನ್ ಅವರು ಮದುವೆ ಆದ ಮರುದಿನವೇ ಚೈತ್ರಾ ವಾಸುದೇವನ್ ಅವರ ಮೊದಲ ಗಂಡ ಮದುವೆ ಆಗಿದ್ದಾರೆ. ಚೈತ್ರಾ ವಾಸುದೇವನ್ ಅವರು ಸತತ 6 ವರ್ಷಗಳ ಕಾಲ ಸಂಸಾರವನ್ನು ನಡೆಸಿರ್ತಾರೆ. ಮನೆಯಲ್ಲಿ ತೋರಿಸಿದಂತಹ ಹುಡುಗನನ್ನು ಮದುವೆ ಆಗಿ 6 ವರ್ಷಗಳ ಕಾಲ ಸುಖ ಸಂಸಾರವನ್ನು ನಡೆಸಿ ನಂತರ ಅವರು ಹೊಂದಾಣಿಕೆ ಆಗ್ತಿಲ್ಲ ಅನ್ನುವಂತಹ ಕಾರಣವನ್ನು ಕೊಟ್ಟು ಇಬ್ಬರು ಸಹ ಡಿವೋರ್ಸನ್ನು ಪಡೆದುಕೊಂಡಿರ್ತಾರೆ. ಅವರು ಸಹ ದೊಡ್ಡ ಉದ್ಯಮಿ ಆಗಿರೋದ್ರಿಂದ ಮೊದಲನೇ ಮದುವೆ ಸಹ ತುಂಬ ಅದ್ಧೂರಿಯಾಗಿ ನಡೆದಿರುತ್ತೆ. ಆ್ಯಂಡ್ ಆ ಮದುವೆಗೂ ಸಹ ನಮ್ಮ ನಟರಾದಂತಹ ಯಶ್ ಅವರಾಗಿರ್ಬೋದು, ಶಿವರಾಜ್ ಕುಮಾರ್ ಅವರಾಗಿರ್ಬೋದು, ಈ ರೀತಿಯಾದಂತಹ ಹಲವಾರು ನಟರು ಆ್ಯಂಡ್ ರಾಜಕೀಯದ ಗಣ್ಯ ವ್ಯಕ್ತಿಗಳು ಸಹ ಆ ಒಂದು ಮದುವೆಯಲ್ಲಿ ಸಾಕ್ಷಿಯಾಗಿರ್ತಾರೆ. 6 ವರ್ಷದ ನಂತರ ಇಬ್ಬರು ಸಹ ಡಿವೋರ್ಸನ್ನು ಪಡೆದುಕೊಂಡಿರ್ತಾರೆ. ನಿರೂಪಕಿ ಹಾಗೂ ಬಿಗ್ ಬಾಸ್ ಮಾಜಿ ಸ್ಪರ್ಧಿಯಾದಂತಹ ಚೈತ್ರಾ ವಾಸುದೇವನ್ ಅವರು ಮತ್ತೆ ಪ್ರೀತಿಯಲ್ಲಿ ಬೀಳ್ತಾರೆ. ನಂತರ ಅವರು ಪ್ರೀತಿಯಲ್ಲಿ ಬಿದ್ದಂತಹ ಹುಡುಗನ ಜೊತೆ ಮದುವೆ ಸಹ ಆಗಿ ಹೊಸ ಬಾಳಿಗೆ ಕಾಲನ್ನು ಸಹ ಇಟ್ಟಿದ್ದಾರೆ. ಇಲ್ಲಿ ಆಶ್ಚರ್ಯ ಪಡಬೇಕಾಗಿರುವಂತಹ ವಿಚಾರ ಏನು ಅಂತಂದರೆ, ಚೈತ್ರಾ ವಾಸುದೇವನ್ ಅವರ ಮೊದಲನೇ ಗಂಡ ಕೂಡ ಚೈತ್ರಾ ವಾಸುದೇವನ್ ಅವರು ಮದುವೆ ಆದಂತಹ ಜಾಗದಲ್ಲೇ ಮರುದಿನನೇ 2ನೇ ಮದುವೆಯನ್ನು ಅವರು ಸಹ ಆಗಿದ್ದಾರೆ. ಸೊ ಇದನ್ನು ನೋಡಿದಂತಹ ಎಲ್ಲರೂ ಸಹ ಕೇಳ್ತಿರೋದು ಅಂದರೆ, ಏನು ಮದುವೆ ಅನ್ನೋದು ಕಾಂಪಿಟೇಷನ್ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಸಾಕಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡಿದ್ರೆ ಪಾಸಿಟಿವ್ ಆಗಿ ಸಹ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಪಾಸಿಟಿವ್ ಆಗಿ ಹಾಕೋರು ಏನಂತ ಕಮೆಂಟ್ಸ್ಗಳನ್ನ ಹಾಕ್ತಿದ್ದಾರೆ ಅಂತಂದರೆ, ಡಿವೋರ್ಸ್ ಆದಮೇಲೆ ಕೇವಲ ಹುಡುಗಿರು ಮಾತ್ರ ಮತ್ತೊಂದು ಮದುವೆ ಆಗಬೇಕಾ, ಹುಡುಗರು ಆಗಬಾರ್ದಾ ಅಂತ ಒಂದಷ್ಟು ಜನ ಕೇಳ್ತಿದ್ದಾರೆ. ಡಿವೋರ್ಸ್ ಆದಮೇಲೆ ಹುಡುಗರು ಮಾತ್ರ ಮದುವೆ ಆಗಬೇಕಾ, ಚೈತ್ರಾ ವಾಸುದೇವನ್ ಅವರು ಕರೆಕ್ಟಾಗಿ ಮಾಡಿದ್ದಾರೆ. ಹುಡುಗರಿಗೆ ಹೇಗೆ ಬೇರೆ ಮದುವೆ ಆಗೋದಕ್ಕೆ ಚಾನ್ಸ್ ಇರುತ್ತೋ ಅದೇ ರೀತಿ ಹುಡುಗಿರಿಗೂ ಸಹ ಬೇರೆ ಮದುವೆ ಆಗುವಂತಹ ಒಂದು ಆಪ್ಷನ್ ಇರಬೇಕು. ಸೊ ಈ ಕಾರಣಕ್ಕಾಗಿ ಚೈತ್ರಾ ಅವರು ರೈಟ್ ವೇನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಆ್ಯಂಡ್ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಚೈತ್ರಾ ಅವರ 2ನೇ ಮದುವೆ ಕೂಡ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ. ಆ್ಯಂಡ್ ಬರೀ ಚೈತ್ರಾ ವಾಸುದೇವನ್ ಅವರ ಮದುವೆ ಅಲ್ಲ, ಮರುದಿನನೇ ಮದುವೆ ಆದಂತಹ ಅವರ ಮೊದಲನೇ ಸತ್ಯ ಅವರ ಮದುವೆ ಕೂಡ ತುಂಬ ಗ್ರ್ಯಾಂಡ್ ಆಗಿ ಅದೇ ಜಾಗದಲ್ಲಿ ನಡೆಯುತ್ತೆ. ಆ್ಯಂಡ್ ಇವರಿಬ್ಬರ ಫೋಟೋಸ್ಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿದೆ. ಸೊ ನಿಮ್ಗೇನಿಸುತ್ತೆ ಫ್ರೆಂಡ್ಸ್, ಹುಡುಗಿ ಆದವಳು 2ನೇ ಮದುವೆ ಆಗೋದ್ರಲ್ಲಿ ತಪ್ಪಿದೆಯಾ, ಅಥವಾ ಹುಡುಗ ಮಾತ್ರ 2ನೇ ಮದುವೆ ಆಗಬೇಕು ಅನ್ನುವಂತಹ ಆಪ್ಷನ್ ಅವ್ರಿಗೆ ಮಾತ್ರ ಇರೋದಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವರಿಬ್ಬರ ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಬ್ಬರು ಒಂದೇ ದಿವಸ ಅಂದರೆ ಒಂದು ದಿವಸ ಆಸುಪಾಸಲ್ಲಿ ಒಂದೇ ಜಾಗದಲ್ಲಿ ಮದುವೆ ಆಗಿರೋದನ್ನು ನೋಡ್ತಿದ್ರೆ ಇಬ್ಬರು ಸಹ ಜಿದ್ದಿಗೆ ಬಿದ್ದು ನಾನಾ ನೋಡೇ ಬಿಡೋಣ ಅಂತ ಹೇಳಿ ಮದುವೆ ಆಗ್ತಿದ್ದಾರೆ ಅಂತ ಅನಿಸುತ್ತೆ. ಇಬ್ಬರು ಸಹ ಮದುವೆ ಆಗಿ 6 ವರ್ಷಗಳ ಕಾಲ ಸುಖ ಸಂಸಾರವನ್ನು ನಡೆಸಿ ನಂತರ ಡಿವೋರ್ಸನ್ನು ಪಡೆದುಕೊಂಡು ದೂರ ಆಗಿ ಇಬ್ಬರು ಸಹ ಬೇರೆ ಹುಡುಗನನ್ನು ಬೇರೆ ಹುಡುಗಿಯನ್ನು ನೋಡಿಕೊಂಡು ಮದುವೆ ಆಗಬೇಕಾದ್ರೂ ಸಹ ಇವರಿಬ್ಬರು ಪೈಪೋಟಿಯನ್ನು ಮಾಡಿಕೊಂಡು ಇಬ್ಬರು ಸಹ ಒಳ್ಳೆ ನಿನಗಿಂತ ನಾನು ಹೆಚ್ಚು, ನನಗಿಂತ ನೀನು ಹೆಚ್ಚು ಅನ್ನೋ ರೀತಿ ಮದುವೆಯನ್ನು ಹಾಕ್ತಿದ್ದಾರೆ. ಸೊ ಈ ಕಾರಣಕ್ಕಾಗಿಯೇ ಈ ಒಂದು ವಿಚಾರ ತುಂಬ ವೈರಲ್ ಆಗ್ತಿದೆ. ಈ ಒಂದು ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಗುಡ್ ಬೈ.